ನೀನ್ ಸುರ್ದಿದ್ ಸೀಮೆ ಎಣ್ಣೆಯಿಂದಾನೇ ಅವನ್ ಕೋಪ ಇಲ್ಲಿವರೆಗೂ ತಂದಿದೆ. ನಾಳೆ ದಿನ ಅವನ್ ಆಚೆ ಬಂದು ಮತ್ತೆ ಭವಾನಿಗ್ ತೊಂದ್ರೆ ಕೊಟ್ರೆ ಏನೇ ಮಾಡೋದು? ನೀವೇನು ಯೋಚನೆ ಮಾಡ್ಬೇಡಿ ಆಂಟಿ. ಇನ್ಯಾವತ್ತೂ ಇವನ್ನೆರಡು ಭವಾನಿ ಮೇಲೆ ಬೀಳ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅವನಿನ್ನು ಜೀವನ ಪರ್ಯಂತ ಜೈಲಲ್ಲೇ ಇರ್ತಾನೆ. ನೀವೇನು ಹೆದರ್ಕೋಬೇಡಿ. ಸರಿಯಾಗಿ ಕೇಳಿಸ್ಕೊಳ್ಳಿ ಜಗನ್ಮಾತೆ ಅವರೇ, ಅವನು ನಮ್ ಮನೆ ಮಾತ್ರ ಅಲ್ಲ, ಪೊಲೀಸ್ ಕೊಡೋ ಟ್ರೀಟ್ಮೆಂಟ್ಗೆ ಅಕ್ಕನ್ ಹೆಸರನ್ನು ಮರ್ತೋಗ್ಬಿಡ್ತಾನೆ. ಈಗ್ಲಾದ್ರೂ ಗ್ರಹಣ ಕಳೀತಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳಿ. How do you feel, Mr. Virat? I'm feeling better. Good. Sister, medicines nella time to time correct follow up ಮಾಡಿ. Okay, doctor. Ma'am, operation is successfully done. Nothing to worry ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಈ ಬ್ಯಾಂಡೇಜ್ ಯಾವಾಗ ತೆಗಿತೀರಾ? ಅರೌಂಡ್ 15 days. ಡಸ್ಟ್ ಅಲರ್ಜಿ ಆಗಬಾರ್ದು ಅಂತಷ್ಟೇ. ನಥಿಂಗ್ ಟು ವರಿ. ಗಾಬರಿ ಏನಾಗಬೇಡಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ವಿರಾಟ್, ಟೇಕ್ ರೆಸ್ಟ್. Happy na mom. ಹಾಯ್ ವಿರಾಟ್. ಅಮ್ಮ, ಡಾಕ್ಟರ್ ಏನ್ ಹೇಳಿದ್ರು? ಏನು ಯೋಚನೆ ಮಾಡೋ ಅಗತ್ಯ ಇಲ್ಲ. ಇನ್ನೊಂದು 15 days ಅಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇನ್ನ ಜಸ್ಟ್ 15 days ಅಷ್ಟೇ ಅಣ್ಣ. ಅದಾದ್ಮೇಲೆ ಬರೀ ನಿನ್ ಮದ್ವೆ ಅರೇಂಜ್ಮೆಂಟ್ಸ್ ಅಲ್ಲೇ ನಾನ್ ಬಿಸಿ. ವಿರಾಟ್, ಮದ್ವೆಗೆ ಇನ್ನೂ 6 ತಿಂಗಳಿದೆ ಕಣೋ. ಮಾಮ್, ಅದ್ದೂರಿಯಾಗಿ ಮದ್ವೆ ನಡಿಬೇಕಂದ್ರೆ 6 ತಿಂಗಳು ಸಾಲಲ್ಲ ಮಾಮ್. ಸರಿ, ಈಗ ನೀನ್ ಮೊದಲು ರೆಸ್ಟ್ ಮಾಡು. ಅಥರ್ವ, ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಆಫೀಸ್ಗೆ ಹೋಗಿ ಫಾಲೋ ಅಪ್ ಮಾಡು. ಅಮ್ಮ, ಅದಕ್ಕೂ ಮುಂಚೆ ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಆ ವಿಷಯ ನೀನೇನಾದ್ರೂ ಕೇಳ್ಬಿಟ್ರೆ ಅದೇ ಖುಷಿಲಿ ಮೀಟಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿ ಎಲ್ಲಾ ಎಂಪ್ಲಾಯೀಸ್ಗೂ 1 ತಿಂಗಳು ಲೀವ್ ಸ್ಯಾಂಕ್ಷನ್ ಮಾಡಿ ಎಕ್ಸ್ಟ್ರಾ ಬೋನಸ್ ಕೂಡ ಕೊಟ್ಬಿಡ್ತೀಯ. ಅಂತದೇನೋ ಸರ್ಪ್ರೈಸು? ಸಿಂಧು ನಮ್ಗೋಸ್ಕರ ಎಂತ ಸಾಹಸ ಮಾಡಿದಾಳೆ ಗೊತ್ತಾ ಅಮ್ಮ? ಸಿಂಧು? ಭವಾನಿ ತಂಗಿ ಸಿಂಧು. ಹಾ, ಹೆಣ್ಮಕ್ಳು ತುಂಬಾ ಬ್ರೇವ್ ಅಂಡ್ ಬ್ಯೂಟಿಫುಲ್ ಅನ್ನೋದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ ನೀನು ಮತ್ತೆ ಸಿಂಧು ಅಮ್ಮ. ಅದೇನಂತ ನೇರವಾಗಿ ವಿಷಯ ಹೇಳೋ. ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ನನ್ಗಿದೆಲ್ಲ ನಂಬೋಕೆ ಆಗ್ತಾ ಇಲ್ಲ ಅಣ್ಣ. ಇದೆಲ್ಲ ಅವ್ರಿಗೆ ಹೇಗ್ ಹೊಳೆಯತ್ತೆ ಅಂತ. ಕೆಲವ್ರು ಹಾಗೆ ಬಾರ್ನ್ ಬ್ರೇವ್ ಅಂತಾರಲ್ಲ, ಆ ಕೆಟಗರಿಗೆ ಸೇರಿದವಳು ಸಿಂಧು. ಮೊದ್ಲು ನಾವು ಅವ್ರಿಗೆ ಒಂದು ಟ್ರೀಟ್ ಕೊಡ್ಸ್ಬೇಕು. ನೀನ್ ಮೊದ್ಲು ಹುಷಾರಾಗು, ಆಮೇಲೆ ಮನೆ ಕರ್ಸಿ ಸತ್ಕಾರನೇ ಮಾಡೋಣ. ಏನಂತೀಯ ಅಮ್ಮ? ಹಾ ಅಮ್ಮ, ನೀನ್ ಖುಷಿಯಾಗಿಲ್ವಾ? ಖುಷಿ ಆಗ್ತಿದೆ ಕಣ, ಆದ್ರೆ ಇದು ಸೆಲೆಬ್ರೇಟ್ ಮಾಡೋ ಟೈಮ್ ಅಲ್ವಲ್ಲ. ನೀನ್ ಮೊದ್ಲು ಹುಷಾರಾಗು, ಆಮೇಲೆ ಇದೆಲ್ಲ ಇಟ್ಕೊಳ್ಳೋಣ. ಓಕೆ? ಅಷ್ಟ್ರಲ್ಲಿ ಆ ರಂಗಂಗೆ ಬೇಲ್ ಕೊಡ್ಸಿರೋ ದೊಡ್ಡ ವ್ಯಕ್ತಿ ಯಾರು ಅಂತಾನು ಕಂಡುಹಿಡಿತೀನಮ್ಮ. ಓಕೆ, ಈಗ ನೀನ್ ಮೊದ್ಲು ಆಫೀಸ್ಗೆ ಹೋಗು. ಸರಿ, ಬಾಯ್ ವಿರಾಟ್. ಬಾಯ್. ಟೇಕ್ ಕೇರ್ ವಿರಾಟ್. ಡಾಕ್ಟರ್ ಹೇಳಿದೆಲ್ಲ ನಿಜಾನೇನಾ? ರಂಗ ಹೇಗಿದ್ದಾನೆ?
ಮೇಡಮ್ ಅದು ರಂಗ ಹೇಗಿದ್ದಾನೆ ಅಂದೆ. ರಾತ್ರಿ ಅವನು ತಪ್ಪಿಸ್ಕೊಂಡ್ಬಿಟ್ಟೆ ಮೇಡಮ್. ಹೇಗ್ ತಪ್ಪಿಸ್ಕೊಂಡ? ರಾತ್ರಿ ನಾವೆಲ್ಲ ಎಚ್ಚರವಾಗಿದ್ವಿ ಮೇಡಮ್. ಇದ್ದಕ್ಕಿದ್ದಾಗೆ ಆಗ್ತಿಲ್ಲ ಸರ್. ರಂಗ, ಏನಾಗ್ತಿದೆ ರಂಗ? ಕಟ್ಬಿಚ್ಚಿ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮನ್ನೆಲ್ಲ ಆಮರ್ಸಿ ಇದ್ದಕ್ಕಿದ್ದಾಗೆ ತಪ್ಪಿಸ್ಕೊಂಡ್ಬಿಟ್ಟೆ ಮೇಡಮ್. ಆಗ್ಲೇ ನಮಗೂ ಗೊತ್ತಾಗಿತ್ತು ಇದೆಲ್ಲ ನಾಟಕ ಅಂತ. ನನಗ್ ರಾತ್ರಿನೇ ಯಾಕೆ ಹೇಳಿಲ್ಲ? ರಾತ್ರಿ ಹೊತ್ತಲ್ಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವೇ ಹುಡ್ಕೊಂಡು ಹೋಗ್ಬಿಟ್ವಿ ಮೇಡಮ್. ಆದ್ರೂ ಸಿಗ್ಲಿಲ್ಲ. ಹೇಗ್ ಸಿಗ್ತಾನೆ? ಆಲ್ರೆಡಿ ಅವನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಮೇಡಮ್, ಯು ಮೇಡ್ ಅ ಬಿಗ್ ಮಿಸ್ಟೇಕ್ ವಿನಯ್. ಯು ಮೇಡ್ ಅ ವೆರಿ ಬಿಗ್ ಮಿಸ್ಟೇಕ್. ಏನ್ ತಂದಿದ್ದಾನ ಬಾಸ್ಗೆ ತಿಂಡಿ? ಏನ್ ತರ್ಬೇಕಿತ್ತು? ಗೊತ್ತಲ್ಲ, ಅವ್ರ ಫುಲ್ ಹೈಫೈ ಎಲ್ಲ ಸ್ಪೆಷಲ್ ಆಗಿದೆ ತಾನೇ. ನೀನ್ ತಿಂಡಿ ಪೋತ ಅಂತ ಗೊತ್ತು, ನಿಮ್ ಬಾಸ್ ತಿಂಡಿ ಪೋತಾನ? ಲೇ, ಮತ್ತಿನ್ನೇನು, ಹುಷಾರ್ ತಪ್ಪಾಗ ಯಾರಾದ್ರೂ ವೆರೈಟಿ ತಿಂತಾರಾ? ಮತ್ತೇನ್ ತಂದಿದ್ಯಾ? ನಿಂಗೆ ಗೊತ್ತಾಗತ್ತೆ, ಬಾ. ನಮಸ್ಕಾರ ಸಿಇಒ ಸಾಹೇಬ್ರಿಗೆ, ಹೇಗಿದ್ದೀರಾ? ಫೈನ್. ಸಿಂಧು ಅಲ್ವಾ? ಪರವಾಗಿಲ್ವೇ, ಕಿವಿ ತುಂಬಾ ಶಾರ್ಪ್ ಆಗಿದೆ. ಕಣ್ಣು ವೀಕ್ ಆಗಿದಾಗ ದೇವ್ರು ಕಿವಿ ಮತ್ತು ಮೂಗನ್ನ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಾನಂತೆ. ಏನೋ ತಂದಿರೋ ಆಗಿದೆ. ತುಂಬಾ ಖುಷಿ ಪಡ್ಬೇಡಿ, ತಂದಿರೋದು ತಿಂಡಿ ಅಲ್ಲ, ಔಷಧಿ. ನೆನ್ನೆಯಿಂದ ಡಾಕ್ಟರ್ ಕೊಟ್ಟಿರೋ ಔಷಧಿ ಸಾಲದು ಅಂತ ನೀನ್ ಬೇರೆ ಔಷಧಿ ತಗೊಂಡ್ಬಂದಿದ್ದೇನೆ. ನಮ್ಮ ಅಜ್ಜ ಬರ್ದಿರೋ ಹಳೆ ಆಯುರ್ವೇದಿಕ್ ಪುಸ್ತಕನ ಹುಡುಕಿ ತೆಗೆದು ಅದರಿಂದ ಮಾಡಿರೋ ಸೀಕ್ರೆಟ್ ರೆಸಿಪಿ ಇದು. ಇದನ್ನ ಕುಡಿದ್ರೆ ನಿಮ್ ಕಣ್ಣು 15 ದಿನ ಅಲ್ಲ, ಬರೀ 7 ದಿನದಲ್ಲೇ ಸರಿ ಹೋಗ್ಬಿಡುತ್ತೆ. ಕುಡೀರಿ.